ನಾಳೆ ಅರಕಲಗೂಡು ತಾಲೂಕಿನ ದಕ್ಷಿಣ ಕಾಶಿ ಖ್ಯಾತಿಯ ರಾಮನಾಥಪುರದ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಮಹಾರಥೋತ್ಸವ ಅದ್ದೂರಿಯಾಗಿ ನೆರವೇರಲಿದ್ದು ಧಾರ್ಮಿಕ ಕಾರ್ಯದ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ದಕ್ಷಿಣ ಕಾಶಿ ಖ್ಯಾತಿಯ ರಾಮನಾಥಪುರದಲ್ಲಿ ಡಿಸೆಂಬರ್ 7ರಂದು ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಹಾರಥೋತ್ಸವ ನಡೆಯಲಿದ್ದು ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಈ ಭಾಗದಲ್ಲಿ ನಡೆಯುವ 1 ತಿಂಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಸೇರುತ್ತಾರೆ. ಅಲ್ಲದೆ ಮೈಸೂರು ಭಾಗದಲ್ಲಿ ನಡೆಯುವ ಮೊದಲ ಜಾತ್ರಾ ಮಹೋತ್ಸವ ಎಂಬ ಪ್ರಸಿದ್ಧಿಗೆ ಪಾತ್ರವಾಗಿರುವ ದೇವಾಲಯಗಳ ಪುಣ್ಯಸ್ಥಳ ರಾಮನಾಥಪುರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ರಥೋತ್ಸವ ಅನಂತರ ಮಾರ್ಗಶಿರ ಮಾಸದಲ್ಲಿ 1 ತಿಂಗಳ ಕಾಲ ನಡೆಯುವ ಷಷ್ಠಿ ಜಾತ್ರೆಗೆ ಶ್ರೀ ಕ್ಷೇತ್ರ ಸಜ್ಜುಗೊಂಡಿದೆ. ದೇವಸ್ಥಾನದಲ್ಲಿ ಈಗಾಗಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆತಿದೆ. ಯಾಗಶಾಲಾ ಪ್ರವೇಶ, ಅಂಕುರಾರ್ಪಣ, ಮಯೂರ ವಾಹನೋತ್ಸವ, ಅಶ್ವವಾಹನೋತ್ಸವ, ಶೇಷ ವಾಹನೋತ್ಸವ, ಪಂಚಮಿ ಉತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ನೆರವೇರಿಸಲಾಗಿದೆ. ಶನಿವಾರ ನಡೆಯುವ ಮಹಾರಥೋತ್ಸವಕ್ಕೆ 35 ಅಡಿ ಎತ್ತರದ ರಥ ಸಿಂಗಾರಗೊಳ್ಳುತ್ತಿದೆ. ಬೆಳಗ್ಗೆ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿದ ಬಳಿಕ ಅಲಂಕೃತ ರಥದ ಮೇಲೆ ದೇವರ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಿ ಭಕ್ತರ ಸಂಭ್ರಮದ ನಡುವೆ ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಮುಹೂರ್ತದಲ್ಲಿ ರಥೋತ್ಸವ ನಡೆಯಲಿದೆ. ತೆಪ್ಪೋತ್ಸವ ಇರುತ್ತೆ. 3 ದಿನದ ತೆಪ್ಪೋತ್ಸವ. ಸಪ್ತಮಿ, ಅಷ್ಟಮಿ, ನವಮಿ, ದಶಮಿವರೆಗೂ ತೆಪ್ಪೋತ್ಸವ ಇದ್ದು, ತೆಪ್ಪೋತ್ಸವ ಮುಗಿದ ನಂತರ ನಾರ್ಮಲ್ ನಮ್ಮ ಪೂಜೆಗಳಿರ್ತವೆ. ಅದಾದ ನಂತರ ಕಿರುಷಷ್ಠಿ 1 ತಿಂಗಳ ನಂತರ ಜನವರಿ 5ನೇ ತಾರೀಕು ಪುನಃ ಉಭಯ ರಥೋತ್ಸವ ಅಂತ ಹೇಳಿರೋದ್ರಿಂದ 2ನೇ ರಥೋತ್ಸವ ಆಗ್ತದೆ. ಪುಷ್ಯ ಷಷ್ಠಿ ದಿವಸ ಅಂದು ಕೂಡ ಇದೇ ರೀತಿ ಸೇಮ್, ಯಾವುದೇ ಒಂದು ವ್ಯತ್ಯಾಸವಿಲ್ಲದೆ ಅದೇ ರೀತಿ ಬೆಳಿಗ್ಗೆ ಹಿಂದಿನ ದಿನ ಪಂಚಮಿ ಉತ್ಸವಗಳು ನಡೆದು ಮಾರನೇ ದಿನ ಬೆಳಿಗ್ಗೆ ಅಭಿಷೇಕಗಳೆಲ್ಲ ಮಂಗಳಾರತಿಯೆಲ್ಲ ಆಗಿ ನಂತರ 12 ಗಂಟೆಗೆ ಆವತ್ತು ಕೂಡ ರಥೋತ್ಸವ ಇರ್ತದೆ. ವಿಶೇಷವಾಗಿ ಗರುಡನ ಆಗಮನ ಅದನ್ನು ಕಣ್ತುಂಬಿಸಿಕೊಳ್ಳಿ. ಷಷ್ಠಿಯಲ್ಲೂ 2 ಷಷ್ಠಿಯಲ್ಲೂ ದೇವರ ಪ್ರತಿಮೆ ರಥದ ಮೇಲೆ ಹೋದ ತಕ್ಷಣ ಮೇಲೆ ಗರುಡನ ಆಗಮನ 3 ಸುತ್ತು ಹಾಕಿ ಹೋಗ್ತಾನೆ. ಇದನ್ನೆಲ್ಲ ಭಕ್ತಾದಿಗಳು ಕಣ್ತುಂಬಿಸಿಕೊಳ್ಬೇಕು. ಒಂದು ವಿಶೇಷ ಒಂದು ದಿನ ಆ ದಿನ ಷಷ್ಠಿ. ಇದೇ ರೀತಿ ಬಂದು ಭಕ್ತಾದಿಗಳು ದೇವಸ್ಥಾನದ ಶುಚಿತ್ವ